ಧರ್ಮ ಮಾಡಿದೆನೆಂದು ಯಮ ನಿನ್ನ ಬಿಡುವುದಿಲ್ಲ. ಕೂಡಿಟ್ಟ ಹಣ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ನನ್ನವಳೆಂದು ಕೈ ಹಿಡಿದು ಕರೆತಂದ ಮಡದಿ ನಿನ್ನ ಜೊತೆ ಬರುವುದಿಲ್ಲ. ಮುದ್ದು ಮಾಡಿ ಸಾಕಿ ಸಲುಹಿದ ಮಕ್ಕಳು ನಿನ್ನ ಹಿಂದೆ ಬರುವುದಿಲ್ಲ. ಪಟ್ಟೆ ಪೀತಾಂಬರ ವಸ್ತ್ರಗಳು ಪೆಟ್ಟಿಗೆಯಲ್ಲಿ ಕೂಡಿಟ್ಟೆಯಲ್ಲ. ಜೀವ ನೀನೋಗುವಾಗ ನಿನ್ನವರ ಕಣ್ಣೀರೊಂದಿನ ಕಾಣಬೇಕಲ್ಲ, ಕಾಣಬೇಕಲ್ಲ. ಇಂಪಾಲದಲ್ಲಿರುವ ಜೀವ ಸೂತ್ರ ಬೊಂಬೆಯಂತೆ, ಇಂಪಾಲದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿವಸ ಸಾವು ತಪ್ಪದೋ, ಸಾವು ತಪ್ಪದೋ, ಸಾವು ತಪ್ಪದೋ, ಸಾವು ತಪ್ಪದೋ. ಬರುವಾಗ ಏನು ತರಲಿಲ್ಲ, ಸಾಯುವಾಗ ಏನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾಯಿತು ಈ ದೇಹ, ಈ ದೇಹ. ಬರುವಾಗ ಏನು ತರಲಿಲ್ಲ, ಸಾಯುವಾಗ ಏನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾದರು ಈ ದೇಹ, ಈ ದೇಹ. ಇಂಪಾಲದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿವಸ ಸಾವು ತಪ್ಪದೋ, ಸಾವು ತಪ್ಪದೋ, ಸಾವು ತಪ್ಪದೋ, ಸಾವು ತಪ್ಪದೋ. ಪ್ರತಿದಿನ ಪ್ರತಿಕ್ಷಣ ನಾವು ನೋಡ್ತಾ ಇರ್ತೀವಿ. ಹುಟ್ಟು ಸಾವು, ಒಂದು ದಿನಕ್ಕೆ ಅದೆಷ್ಟು ಜನ ಸಾಯ್ತಾರೋ, ಅದೆಷ್ಟು ಜನ ಹುಡ್ತಾರೋ. ಆ ಸತ್ಯ ನಮಗೆ ಗೊತ್ತು. ಸತ್ತಾಗ ನಾವೇನು ಒತ್ಕೊಂಡು ಹೋಗಲ್ಲ, ಬರಬೇಕಾದ್ರೆ ನಾವೇನು ಒತ್ಕೊಂಡು ಬಂದಿಲ್ಲ. ಅದರ ಮಧ್ಯದಲ್ಲಿ ಈ ಮನುಷ್ಯನಿಗೆ ಭವ ಎಂಬುದು ಬಿಡೋದಿಲ್ಲ ನೋಡಿ. ಆಸೆ ಬಿಡೋದಿಲ್ಲ ಮನುಷ್ಯನಿಗೆ. ನಾವು ಸಾಯೋ ಹೊತ್ತಿಗೆ ಒಂದು 5 ಎಕರೆ ಗದ್ದೆ ತೆಗಿಬೇಕು, ಒಂದು 10 ಎಕರೆ ಹೊಲ ತೆಗಿಬೇಕು, 5 ಎಕರೆ ಅಡಿಕೆ ತೋಟ ಮಾಡಬೇಕು, 5 ಎಕರೆ ತೆಂಗಿನ ತೋಟ ಮಾಡಬೇಕು, 2 kg ಬಂಗಾರದ ಒಡವೆ ಮಾಡಿಸ್ಬೇಕು, ಒಂದು 10 kg ಬೆಳ್ಳಿ ಒಡವೆ ಮಾಡಿಸ್ಬೇಕು, 3 ಕಾರ್ ತೆಗಿಬೇಕು, 5 ಮನೆ ಕಟ್ಟಬೇಕು. ಆಸೆ ಮನುಷ್ಯನಿಗೆ, ಆಸೆ. ಆಸೆ ತಪ್ಪಿದ್ದಲ್ಲ. ನಾನಿರೋವಾಗಲೇ ನನ್ನ ಹೆಂಡತಿ ಮಕ್ಕಳನ್ನ ನಾನು ಜೋಪಾನ ಮಾಡಬೇಕು, ಸೇಫ್ಟಿ ಮಾಡಬೇಕು. ಏನು ಸೇಫ್ಟಿ ಮಾಡಿದ್ದೀಗಪ್ಪ ನೀನು? ಏನು ಸೇಫ್ಟಿ ಮಾಡಿದ್ದೀಯ? ಅದೇ ಏನಾದರೂ ಬರಬಾರ್ದು ರೋಗ ಕಾಯಿಲೆ ಬಂತು ಅಂತಂದರೆ ನೀನು ಮಾಡಿರೋ ಆಸ್ತಿನೆಲ್ಲ ಮಾರಿ ನಿನಗೆ ಖರ್ಚು ಮಾಡ್ತಾರೆ. ಒಳ್ಳೆ ಮಕ್ಕಳಾದರೆ ನೀನು ಹೆಸರುಳಿಸ್ತಾರೆ. ಅದೇ ಏನಾದರೂ ಕೆಟ್ಟ ಮಕ್ಕಳಾದರು ಅಂತ ಇಟ್ಕೊಳ್ರಿ, ತಿಂಗಳಿಗೆ 3 ಸರಿ ಮರಿ ಸೆಲೆಬ್ರೇಷನ್ ಮಾಡಿಬಿಟ್ಟು ಶಿವ ಅನ್ಸ್ಬಿಡ್ತಾರೆ. ಆಂಜನೇಯ ರಾಮ ಲಕ್ಷ್ಮಣನ್ನ ನಾನು ಜೋಪಾನ ಮಾಡ್ತೀನಿ, ಸೇಫ್ಟಿ ಮಾಡ್ತೀನಿ ಅಂತ ಹೇಳಿ ತನ್ನ ಬಾಲದ ಕೋಟಿನಲ್ಲಿ ಕಾಯ್ತಾ ಕೂತಿದ್ದಂತೆ. ಅವನ್ಯಾರು ಅಹಿರಾವಣ ಅಂಬರು ಬಂದು ಆ ಭೂಮಿ ಒಳಗೆ ಕೊರ್ಕೊಂಬಂದು ರಾಮ ಲಕ್ಷ್ಮಣನ್ನ ಎತ್ಕೊಂಡು ಪರಾರಿ ಆಗೋದ್ರು. ಏನಯ್ಯ ಸೇಫ್ಟಿ ಮಾಡಿದ್ದನು? ಹಂಗೆ ಕಣ್ರಿ ಈ ಮನುಷ್ಯನ ಜೀವನ. ಅದಕ್ಕೆ ಏನೆಂಬುದಾಗಿ ಹೇಳಿದ್ದಾರಪ್ಪ ಅಂತಂದರೆ, ಹುಟ್ಟುತ್ತೇನು ತಾರಲಿಲ್ಲ, ಸಾಯುವಾಗ ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾಯಿತು ಈ ದೇಹ, ಈ ದೇಹ. ಹೊಟ್ಟೆಗೇನು ಕೆಟ್ಟದ್ದೆಂದು
ಎಷ್ಟು ಕಷ್ಟ ಮಾಡಿದಾರು ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ, ಗೇಣು ಬಟ್ಟೆ ಕಾಣದೋ, ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣಾಯಿತು ಈ ದೇಹ, ಈ ದೇಹ. ಹೊಟ್ಟೆಯೇನು ಕೆಟ್ಟದ್ದೆಂದು ಎಷ್ಟು ಕಷ್ಟ ಮಾಡಿದಾರು ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ, ಬಟ್ಟೆ ಕಾಣದೋ. ನೋಡಿ, ಮನುಷ್ಯ ತನ್ನ ಆತ್ಮವನ್ನು, ತನ್ನ ಶರೀರವನ್ನು ಬಿಟ್ಟು ಹೋಗಬೇಕಾದ್ರೆ ಯಮರಾಜನ ಪುರಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಯಾರೂ ಆತನಿಗೆ 10,000 ದುಡ್ಡು ಕೊಡೋದಿಲ್ಲ. ತಗೊಳಪ್ಪ, ನೀನು ಹೋಗ್ತಾ ಇದ್ದೀಯಾ, ಯಮರಾಜನ ಹತ್ರ ಹೋಗ್ತಾ ಇದ್ದೀಯಾ, ಹೋಗೋ ದಾರಿನಲ್ಲಿ ನೀರು ಸಿಗುತ್ತೋ ಸಿಗಲ್ವೋ, ಊಟ ಸಿಗುತ್ತೋ ಸಿಗಲ್ವೋ, ನಿನ್ನ ಕಷ್ಟ ಸುಖಕ್ಕೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರೂ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ತಗೋ ಒಂದು 10,000 ಇಟ್ಕೊಂಡಿರು ನಿನ್ನ ಖರ್ಚಿಗೆ ಅಂತ ಯಾರೂ ಕೊಟ್ಟು ಕಳಿಸೋದಿಲ್ಲ. ಯಾರಾದರೂ ಕೊಟ್ಟು ಕಳಿಸ್ತಾರಾ? ಕೊಟ್ಟು ಕಳಿಸೋದಿಲ್ಲ. ಮೊನ್ನೆ ನನ್ನ ಸ್ನೇಹಿತನ ಹೆಂಡತಿ ತೀರೋಗಿದ್ಲು. ಹೋಗಿದ್ದೆ, ಏನು ಬಿಳಿ ಜರಿ ಪಂಚೆ ಹಾಕ್ಯವನೇ, ಗಂಜಿ ಹಾಕಿ ಶರ್ಟು ಐರನ್ ಮಾಡಿಸಿ ಶರ್ಟ್ ಹಾಕ್ಯವನೇ, ಒಳ್ಳೆ ಬೆಲೆ ಬಾಳತಕ್ಕಂಥ ಚೇರ್ ಹಾಕ್ಕೊಂಡು ಆ ಹೆಣದ ಮುಂದೆ ಕೂತ್ಕೊಂಡು ಅಳ್ತಾವನೆ. ಹೋದೆ, ನನ್ನ ಮುಖ ನೋಡ್ದ, ಬಾರೋ ಶಿವಣ್ಣ, ಬಾರೋ ಶಿವು, ಬಾರೋ ಬಾರೋ, ನೋಡೋ ನೋಡೋ ನಮ್ಮ ಮನೆ ಮಹಾಲಕ್ಷ್ಮಿ ಹೆಂಗೆ ಮಲಗಿವಳೆ ನೋಡೋ ಅಂದ. ಏನಪ್ಪ ಮಾಡೀಗ? ಏನೂ ಮಾಡೋಕ್ಕಾಗಲ್ಲ. ಯಾರಾದರೂ ಏನಾದರೂ ಮಾಡೋಕ್ಕಾಗುತ್ತಾ? ಅಲ್ಲ ಕಣೋ, ನನಗೆ ಬಡತನ ಅನ್ನೋದು ಕಿತ್ತು ತಿಂತಾ ಇತ್ತಲ್ಲೋ ಶಿವ. ಇವತ್ತು ಮದುವೆ ಮಾಡ್ಕೊಂಡು ಬಂದಮೇಲೆ 10 ಎಕರೆ ಗದ್ದೆ ತೆಗೆದೆ, 5 ಎಕರೆ ಹೊಲ ತೆಗೆದೆ, 5 ಎಕರೆ ತೆಂಗಿನ ತೋಟ ಮಾಡಿದೆ, 5 ಎಕರೆ ಅಡಿಕೆ ತೋಟ ಮಾಡಿದೆ, 2 kg ಬಂಗಾರದ ಒಡವೆ ಮಾಡಿಸ್ದೆ, 10 kg ಬೆಳ್ಳಿ ಒಡವೆ ಮಾಡಿಸ್ದೆ, 5 ಕಾರ್ ತೆಗೆದೆ, 5 ಮನೆ ಕಟ್ಟಿಸ್ದೆ ಕಣೋ. ಸಾಲದಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನೂ ಆದ್ನಲ್ಲೋ. ಅಲ್ವಾ? ಇನ್ನು ಇವಳೇ ಇಲ್ಲದ ಮೇಲೆ ನನಗೆ ಯಾವ ಹೊಲ ಬೇಕು, ಮನೆ ಬೇಕು, ತೋಟ ಬೇಕು, ಗದ್ದೆ ಬೇಕು, ಒಡವೆ ಬೇಕು, ವಸ್ತ್ರ ಬೇಕು, ಯಾವ ಹಣ ಅಂತಸ್ತು ಆಸ್ತಿ ಕಾರು ನನಗೇನಕ್ಕಪ್ಪ ಬೇಕು? ಥೂ, ಇದು ಒಂದು ಜನ್ಮವೇ ಅಂದ. ನಾನು ಬೇಜಾರು ಮಾಡ್ಕೊಂಬೇಡ ಕಣೋ, ಬೇಜಾರು ಮಾಡ್ಕೊಂಬೇಡ ಜಗದೀಶ್, ಅದು ಬೇಜಾರು ಮಾಡ್ಕೊಂಬೇಡ ಕಣೋ ಅಂದೆ. ಪಕ್ಕದಾಗ ಒಬ್ಬ ಹುಡುಗ ನಿಂತಿದ್ದ. ನಟರಾಜ ಬಾರೋ ಇಲ್ಲಿ ಅಂದ. ಏನಣ್ಣ? ನೋಡೋ, ಇನ್ನು ಈಗಲಾಗಲ್ಲ ಬೆಂಕಿಗೆ ಹಾಕ್ಬಿಡ್ತಾರೆ ಕಣೋ, ತಗೊಂಡೋಗಿ ಸುಟ್ಟು ಹಾಕ್ಬಿಡ್ತಾರೆ. ಆ ಮೂಗ್ನಾಗೆ 2 ಗ್ರಾಮ್ ಮೂಗ್ಬಿಟ್ಟೈತಿ ಕಣಲಿ, ಅದನ್ನು ಸುಟ್ಕಿಟ್ಟು ಹಾಕ್ಬಿಟ್ಟವ್ರು, ಬಿಚ್ಕೊಂಬಾರೋ ಅಂದ. ನೋಡ್ರಿ, ಇವ್ನಿಗೆ ಹೊಲ ಬೇಡ, ಗದ್ದೆ ಬೇಡ, ಮನೆ ಬೇಡ, ಮಠ ಬೇಡ, ಆಸ್ತಿ ಬೇಡ, ಕಾರ್ ಬೇಡ, ಯಾವುದು ಬೇಡ, ಆ 2 ಗ್ರಾಮ್ ಚಿನ್ನ ಬೇಕು. ಎಲ್ಲಿ ಚಿನ್ನ ಬೇಯಿಸಾಕ್ಬಿಡ್ತಾರೋ ಅಂತ ಅವನಿಗೆ ಆಸೆ. ಅದಕ್ಕೆ ಜ್ಞಾನಿಗಳು ದೊಡ್ಡವರು ಹೇಳ್ಯವ್ರೆ, ಏನಂತ ಹೇಳಿದಾರಪ್ಪ ಅಂತಂದರೆ, 10-8 ಲಕ್ಷ ಗಳಿಸಿ, 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಬರದ ಹರ್ತಕಾಯಿ ಆಸೆ ಪಟ್ಟು ನ್ಯಾಯ ಮಾಡುವರೋ, ಸುಳ್ಳು ನ್ಯಾಯ ಮಾಡುವರೋ. 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಬರದ ಹರ್ತಕಾಯಿ ಆಸೆ ಪಟ್ಟು ನ್ಯಾಯ ಮಾಡುವರೋ, ಸುಳ್ಳು ನ್ಯಾಯ ಮಾಡುವರೋ. ಬಿದ್ದ ಬೆಳಕು ಎನ್ನ ತಪ್ಪು ವ್ಯರ್ಥ ಚಿಂತೆ ಮಾಡದಂತೆ, ಸತ್ತು ಹೋದ ಮೇಲೆ ಅರ್ಥ ಯಾರಿಗ್ಯಾವುದೋ, ಯಾರಿಗ್ಯಾವುದೋ. ಕಟ್ಟಿಸ್ಬಿಟ್ರಾಗಲ್ಲ, ಅದರ ಸುಖ ಅನುಭವಿಸೋದಕ್ಕೆ ಆ ದೇವ್ರು ಬಿಡಬೇಕಲ್ಲ. ನಾಗಮಂಗಲ ತಾಲೂಕು
ಮಂಡ್ಯ ಜಿಲ್ಲೆ ಬಸರಾಳು ಹೋಬಳಿ ಹೊಸಪಾಳ್ಯ ಅಂತ ಒಂದು ಊರು. ಅಲ್ಲಿ ಒಬ್ಬ ಕುರುಬ ಜನಾಂಗದ ಯಜಮಾನ ಮುಖ್ಯಸ್ಥ ನಂಜುಂಡ ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿನಲ್ಲಿ ಕತೆ ಮಾಡ್ತಾಯಿದ್ದೆ. ಅವರ ನೆಂಟರು ಪಾಪ ಭಾರಿ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯ, ದಿಸ್ ಈಸ್ ಗುಡ್ ಮ್ಯಾನ್. ಬಂದಿದ್ದರು, ನಾನು ಕತೆ ಮಾಡ್ತಾಯಿದ್ದೆ. ಕೂತ್ಕೊಂಡು ಕತೆನ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು. ಅವ್ರಿಗೆ ಅದೇನು ಆಸೆ ಆಗೋಗ್ಬಿಡ್ತು, 2,000 ರೂಪಾಯಿ 3 ನೋಟು, 3 ಪಿನ್ ಹಾಕಿ ಬಲಗಡಿಗೊಂದು ಎಡಗಡಿಗೊಂದು ನನ್ನ ಎದೆ ಮೇಲೊಂದು 3 ನೋಟ್ ಪಿನ್ ಹಾಕ್ಬಿಟ್ಟು ಹೋಗಿ ಬೆಳಿಗ್ಗೆವರೆಗೂ ಕೂತ್ಕೊಂಡು ಕತೆ ಕೇಳಿದ್ರು. ಬೆಳಿಗ್ಗೆಗೆ ಸ್ವಾಮಿ ತುಂಬ ಚೆನ್ನಾಗಿ ಕತೆ ಮಾಡಿದ್ರಿ ಸ್ವಾಮಿ, ನಿಮ್ಮನ್ನು ನಮ್ಮ ಮಟ್ಟಿಗೆ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ನಿಮ್ಮನ್ನು ಒಂದು ಸರಿ ಕರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಹೋದರು. ಫೋನ್ ನಂಬರ್ ತಗೊಂಡೋದ್ರು. 6 ತಿಂಗಳು ಬಿಟ್ಕೊಂಡು ಫೋನ್ ಮಾಡಿದ್ರು, ಸ್ವಾಮಿ ದಾಸರೇ ನೀವು ಬರಬೇಕು ಸ್ವಾಮಿ, ನೀವು ನಮ್ಮ ಗ್ರಾಮಕ್ಕೆ. ನಾನು ಹೇಳಿದ್ನಲ್ಲ ಸ್ವಾಮಿ, ನಿಮ್ಮನ್ನು ಕರ್ಸ್ಕೊತೀನಿ ಅಂತ ಹೇಳಿದ್ನಲ್ಲ, ನೀವು ಬರಬೇಕು ಅಷ್ಟೇ. ಏನು ಸ್ವಾಮಿ ವಿಶೇಷ? ಏನಿಲ್ಲ, ನಾನು ನಮ್ಮ ಗ್ರಾಮದಲ್ಲಿ ಕನಕದಾಸರ ಒಂದು ದ್ವಾರ ಬಾಗಿಲು ಮಾಡಿಸಿದ್ದೀನಿ, ಕನಕದಾಸರ ಒಂದು ಸ್ಟ್ಯಾಚ್ಯೂ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ದಾಸರೇ, ನೀವು ಬರಬೇಕು, ನಮ್ಮೂರಲ್ಲಿ ಆಡಬೇಕು ನೀವು. ನನಗೆ ತುಂಬ ಸಂತೋಷ, ನೀವು ಹಾಡು ನಿಮ್ಮ ಕತೆ ಅವನು ಕೇಳಿದ್ರೆ ನನಗೆ ತುಂಬ ಸಂತೋಷ, ನೀವು ಬಂದು ಆಡ್ಬೇಕು ಸ್ವಾಮಿ. ಆಯ್ತು ಸ್ವಾಮಿ ಬರ್ತೀನಿ ಒಪ್ಕೊಂಬಿಟ್ಟೆ. ಇನ್ನೂ 6 ತಿಂಗಳೈತೆ. 6 ತಿಂಗಳಿಂದ 60 ಸರಿ ಫೋನ್ ಮಾಡಿಬಿಟ್ರು, ಸ್ವಾಮಿ ಬರ್ಬೇಕು, ನೀವು ಚೆನ್ನಾಗಿ ಆಡ್ಬೇಕು ಸ್ವಾಮಿ, ಪುರಂದರದಾಸರ ಹಾಡು ಆಡಬೇಕು, ಕನಕದಾಸರ ಹಾಡು ಆಡಬೇಕು, ರಾಯಣ್ಣನ ಹಾಡು ಆಡಬೇಕು, ಬಸವಣ್ಣವ್ರ ಹಾಡು ಆಡಬೇಕು, ಜಾನಪದ ಗೀತೆ ಆಡಬೇಕು, ಭಕ್ತಿಗೀತೆ ಆಡಬೇಕು ಸ್ವಾಮಿ, ಚೆನ್ನಾಗಿ ಆಡಬೇಕು. ಆಯ್ತು ಸ್ವಾಮಿ ಬರೋಣ. ಏನು ಮಾಡಿದೆ, ಆ ದಿವಸ ಬಂತು. ನಾವು ನಮ್ಮ ತಂಡದವ್ರೆಲ್ಲರೂ ಸಹ ಹೋದರೆ ನಮ್ಮ ತಂಡದವ್ರು ಹೋದರೆ ಅವ್ರಿಗೆ ಅದಿಷ್ಟು ಆಸೆನೋ ಅದಿಷ್ಟು ಸಂತೋಷನೋ ಕುಣಿದು ಕುಪ್ಪಳಿಸ್ಬಿಟ್ರು ಬಿಡಿ. ಕರ್ಕೊಂಡೋದ್ರು, ಎಲ್ಲರಿಗೂ ಒಳ್ಳೆ ಸನ್ಮಾನ ಮಾಡಿದ್ರು, ಎಲ್ಲರಿಗೂ ಊಟ ಮಾಡಿಸಿದ್ರು, ಒಳ್ಳೊಳ್ಳೆ ಊಟ ಹಾಕಿ ಊಟ ಮಾಡಿಸಿದ್ರು. ವೇದಿಕೆ ಸಿದ್ಧ ಆಯಿತು. ವೇದಿಕೆ ಮೇಲೆ ಹೋಗಿ ನಾವು ಕೂತ್ಕೊಂಡು ಮೊದಲು ಒಂದು ಭಕ್ತಿಗೀತೆಯನ್ನು ಪ್ರಾರಂಭ ಮಾಡಿದೆ. ಸ್ತೋತ್ರವನ್ನು ಹಾಡಿದೆ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ, ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ಹರಿಹರ ಬ್ರಹ್ಮರು ಹನವರತ, ಹರಿಹರ ಬ್ರಹ್ಮರು ಹನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ, ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ, ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ನೀನೆ ಮೊದಲು ನಿನ್ನಿಂದ ತಾನೇ, ನೀನೆ ಮೊದಲು ನಿನ್ನಿಂದ ತಾನೇ, ಆರಂಭ ಜಗದೊಳು ದೇವನೇ. ಮೊದಲ ಪೂಜೆ ನಿನಗಾದ ಮೇಲೆ, ಮೊದಲ ಪೂಜೆ ನಿನಗಾದ ಮೇಲೆ, ಇನ್ನುಳಿದ ಪೂಜೆಯು ನಿನಗಲ್ಲವೇ. ನೀನು ಹರಸಿದರೆ ಯಾವ ಕಾರ್ಯದಲ್ಲೂ, ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದೇ ಇಲ್ಲವೇ ಇಲ್ಲ, ವಿಘ್ನವೆಂಬುದೇ ಇಲ್ಲವೇ ಇಲ್ಲ,
ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ಸುಲಭ ಪೂಜೆಗೆ ಕರುಣೆಯಿಂದಲಿ, ಸುಲಭ ಪೂಜೆಗೆ ಕರುಣೆಯಿಂದಲಿ ನೀ ಬೇಗ ಬಂದು ಬರುವೆ. ಹುಲ್ಲುಗರಿಕೆಯು ಹೂವಿನಂತೆ, ಹುಲ್ಲುಗರಿಕೆಯು ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ. ಪ್ರೇಮದಿಂದ ನೆನೆದವರ ಮನದಿ, ಪ್ರೇಮದಿಂದ ನೆನೆದವರ ಮನದಿ ಸ್ಥಿರವಾಗಿ ಬಂದು ನೀ ಇರುವೆ. ಸ್ಥಿರವಾಗಿ ಬಂದು ನೀನಿರುವೆ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ಈ ರೀತಿಯಾಗಿ ಮೊದಲು ಗಣಪತಿ ಸ್ತೋತ್ರವನ್ನು ಪ್ರಾರಂಭ ಮಾಡಿದೆ. ಆ ಮಹಾನುಭಾವರಿಗೆ ಅದೆಷ್ಟು ಆಸೆ ಆಗೋಯ್ತೋ ಗೊತ್ತಿಲ್ಲ. ಒಂದು ತಟ್ಟೆನಲ್ಲಿ ಫಲಪುಷ್ಪಗಳನ್ನು ಇರಿಸಿಕೊಂಡು 50,000 ರೂಪಾಯಿದು ಒಂದು ಕಟ್ಟು ಹಣವನ್ನು ಇಟ್ಟುಕೊಂಡು ವೇದಿಕೆ ಮೇಲೆ ಬಂದರು. ನಮ್ಮ ತಂಡದವರಿಗೆಲ್ಲರಿಗೂ ಸಹ ಹೂವಿನ ಹಾರವನ್ನು ಹಾಕಿ, ನನಗೆ ಶಾಲ ಹಾಕಿ, ಹೂವಿನ ಹಾರ ಹಾಕಿ ಆ ತಟ್ಟೆಯನ್ನು ಕೈ ಇಟ್ಟರು. ಸ್ವಾಮಿ, ನಾನು ಇವತ್ತು ನಾಳೆ ಸಂಜೆವರೆಗೂ ತುಂಬ ಬ್ಯುಸಿ ಆಗ್ಬಿಡ್ತೀನಿ ಸ್ವಾಮಿ. ತಾವು ಚೆನ್ನಾಗಿ ಆಡಬೇಕು. ನಿಮ್ಮ ಕತೆ ನನಗೆ ತುಂಬ ಇಷ್ಟ ಆಗಿದೆ, ಭಾಳ ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ಆಡಬೇಕು. ರಾಯಣ್ಣನ ಪದ ಆಡಬೇಕು, ಗಣಪತಿ ಪದ ಆಡಬೇಕು, ಕನಕದಾಸರ ಪದ ಆಡಬೇಕು, ಪುರಂದರದಾಸರ ಪದ ಆಡಬೇಕು, ಜನಪದ ಗೀತೆ ಆಡಬೇಕು, ಭಕ್ತಿಗೀತೆ ಆಡಬೇಕು. ಚೆನ್ನಾಗಿ ಆಡಬೇಕು ಸ್ವಾಮಿ. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ 3 ದಿವಸದಿಂದ ನನಗೆ ಸರಿಯಾಗಿ ನಿದ್ದೆ ಇಲ್ಲ. ಒಂದು 3 ಗಂಟೆ ಆಡ್ತೀನಿ ಸ್ವಾಮಿ, ರಾತ್ರಿ ಎಲ್ಲ ಆಡೋಕ್ಕಾಗಲ್ಲ ಅಂದೆ. ಸ್ವಾಮಿ 1 ಗಂಟೆ ಆಡಿ ಸಾಕು, 1 ಗಂಟೆ ಸಾಕು, ಆಡಬೇಕು ಅಷ್ಟೇ. ನನ್ನ ಮನಸ್ಸು ಸಂತೋಷ ಆಗಬೇಕು, ನೀವು ಆಡಬೇಕು. ಆಯ್ತು ಸ್ವಾಮಿ ಅಂತ ಹೇಳಿದೆ. ನೀವು ಕಾರ್ಯಕ್ರಮನ ಮುಗಿಸ್ಕೊಂಡು ಆಕಸ್ಮಿಕವಾಗಿ ನಾನು ಸಿಗಲಿಲ್ಲ ಅಂತಂತ ಇಟ್ಕೊಳ್ಳಿ. ನೀವೇನು ಬೇಜಾರು ಮಾಡ್ಕೊಳ್ಳೋದು ಬೇಡ. ನಾನು ಬಂದು ನಿಮ್ಮನ್ನು ಮತ್ತೆ ಕಾಣ್ತೀನಿ. ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ನೀವು ಹೊರಡಿ ಸ್ವಾಮಿ, ನನಗೆ ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟು ವೇದಿಕೆಯಿಂದ ಕೆಳಗಿಳಿದು ಹೋಗಿ ಚೇರ್ ಮೇಲೆ ಕೂತ್ಕೊಂಡು ತಲೆ ಬಗ್ಸಿದ್ರು, ನಾಲ್ಗೆ ಕಚ್ಚಿದ್ರು, ದೊಡ್ಲೆ ಕಿತ್ಕಂತು, ಎತ್ಕೊಂಡು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಎತ್ಕೊಂಡು ಹೋದರು. 10-15-20 ನಿಮಿಷಕ್ಕೆ ನಂಜುಂಡ ಸ್ವಾಮಿಯವರು ಹೊರಟೋದ್ರು, ಶಿವನ ಪಾದ ಸೇರ್ಕೊಂಬಿಟ್ರು ಅಂತ ಹೇಳ್ಬಿಟ್ಟು ಫೋನ್ ಬಂತು. ಅಂದು ರಾತ್ರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದಾಗಿ ರಾತ್ರಿಯೆಲ್ಲ ಸಹ ಅವರ ಹೆಸರಿನಲ್ಲಿ ಪ್ರೋಗ್ರಾಮ್ ಮಾಡಿ ನಾವು ಸೂರ್ಯ ಉದಯವಾದ ಮೇಲೆ ಬೆಂಗಳೂರು ಕಡೆಗೆ ವಾಪಸ್ ಬಂದೆ. ಇಷ್ಟೇ ರೀ ಮನುಷ್ಯನ ಜೀವನ. ಅವನು ಲಕ್ಷ ಖರ್ಚು ಮಾಡಿ ದ್ವಾರ ಬಾಗಿಲು ಕಟ್ಟಿಸ್ತಾ, ಕನಕದಾಸರ ಪ್ರತಿಮೆ ಮಾಡಿಸ್ತಾ, ಗಣ್ಯ ವ್ಯಕ್ತಿಗಳಿಗೆಲ್ಲ ಸಹ ಬರೋದಕ್ಕೆ ಆಮಂತ್ರಣವನ್ನು ನೀಡ್ದ. ಆದರೆ ಆ ಸಂತೋಷನ ನೋಡೋದಕ್ಕೆ ಭಗವಂತ ಬಿಡಬೇಕಲ್ಲ. ಸಂತೋಷ ನೋಡೋದಕ್ಕೆ ಭಗವಂತ ಬಿಡಬೇಕಲ್ಲ ಸ್ವಾಮಿ, ಅಲ್ವಾ? ಹಾಗೆ ಈ ಮನುಷ್ಯನ ಜೀವನ. ನಾವೇನು ಕೂಡಿಟ್ರೇನು, ಏನು ಸಂಪಾದನೆ ಮಾಡಿದ್ರೇನು, ನಾವು ಬರಬೇಕಾದ್ರೆ ಏನು ತರಲಿಲ್ಲ, ಹೋಗ್ಬೇಕಾದ್ರೆ ಅವೆಲ್ಲ ಏನು ಹೊತ್ಕೊಂಡು ಹೋಗೋದಿಲ್ಲ. ಮೈ ಮೇಲೆ ಉರ್ದಾರನೂ ಸಹ ಬಿಡೋಲ್ಲ, ಒಂದು ಗೇಣು ಬಟ್ಟೆನೂ ಬಿಡೋದಿಲ್ಲ. ಹೆಂಗೆ ಬಂದಿರ್ತೀವೋ ಹಂಗೆ ಹೋಗ್ತೀವಿ. ಅದರ ಮಧ್ಯದಲ್ಲಿ ಈ ಮನುಷ್ಯನ ಜೀವನ ಆಸೆ ತಪ್ಪಿದ್ದಲ್ಲ. 100 ಮೂಟೆ ಭತ್ತ ಬೆಳಿತೀವಿ, ಲಕ್ಷ ಕೋಟಿ ಸಂಪಾದನೆ ಮಾಡ್ತೀವಿ, ಯಾವುದು ನಮ್ಮ ಹಿಂದೆ ಬರೋದಿಲ್ಲ. 100 ಮೂಟೆ ಭತ್ತ ಬೆಳೆದ್ರೂ ಅದನ್ನು ತಿನ್ನೋದಕ್ಕೆ ಯೋಗ್ಯತೆ ಬೇಕು. ಆ ಮನುಷ್ಯನಿಗೆ ಅದನ್ನು ತಿನ್ನೋದಕ್ಕೆ ಯೋಗ್ಯತೆ ಬೇಕು.
ಅದೇ ಏನಾದರೂ ಶುಗರ್ ಬಂತು ಅಂತ ಇಟ್ಕೊಳ್ರಿ, 100 ಮೂಟೆ ಬೆಳೆದ್ರೇನು 200 ಮೂಟೆ ಬೆಳೆದ್ರೇನು, ಒಂದು ತುತ್ತು ಅನ್ನ ತಿನ್ನೋದಕ್ಕೂ ಸಹ ಆತನಿಗೆ ಭಾಗ್ಯ ಇಲ್ಲ. ಇಷ್ಟೇ ಕಣ್ರಿ ಮನುಷ್ಯನ ಜೀವನ.